ನಮಸ್ತೆ, ನನ್ನ ಹೆಸರು ಮಮತಾ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಹೆಸರು ಬಸವಂತ್ ಕುಮಾರ್ ಅಂತ. ನನ್ನ ಏಜ್ ಬಂದ್ಬಿಟ್ಟು 33, ನನ್ನ ಹಸ್ಬೆಂಡ್ ಏಜ್ ಬಂದ್ಬಿಟ್ಟು 36. ನಾನು ವರ್ಕಿಂಗ್ ಮಾಡ್ತಾ ಇರೋದು ಮೆಡಿಕಲ್ ಫೀಲ್ಡಲ್ಲೇ. ನಾನು ಮದುವೆ ಆಗ್ಬಿಟ್ಟು 5 ಇಯರ್ ಆಗಿದೆ. ನನಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇತ್ತು. ನನ್ನ ಒನ್ ಆಫ್ ದಿ ಫ್ರೆಂಡಿಂದ ನಾನು ಜ್ಯೋತಿ ಮ್ಯಾಮ್ ಕಡೆ ಬಂದ್ಬಿಟ್ಟು ವಿತಿನ್ 6 ಮಂತ್ಸಲ್ಲೇ ನಾನು ಕನ್ಸೀವ್ನ ಆದೆ. ಇಲ್ಲಿ ಬರೋಕ್ಕೂ ಮುಂಚೆ ಬೇರೆ ಹಾಸ್ಪಿಟಲ್ ಅಥವಾ ಬೇರೆ ಡಾಕ್ಟರ್ ವಿಸಿಟ್ ಮಾಡಿದ್ರಾ? ಹೌದು, ನನ್ನ ನೇಟಿವ್ ಕಡೆ ತೋರಿಸಿದ್ದು. ನಮ್ಮ ಕ್ಲಿನಿಕ್ ಬಗ್ಗೆ ಹೇಗೆ ಗೊತ್ತಾಯಿತು? ಒನ್ ಆಫ್ ದಿ ಫ್ರೆಂಡಿಂದ. ನಮ್ಮ ಹಾಸ್ಪಿಟಲ್ ಮತ್ತು ಸ್ಟಾಫ್ ಮತ್ತು ಡಾಕ್ಟರ್ ಜ್ಯೋತಿ ಬಂಡೆ ಮ್ಯಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಜ್ಯೋತಿ ಬಂಡೆ ಬಗ್ಗೆ ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಯಾವ ಡಾಕ್ಟ್ರೂ ಸತ ಆ ರೀತಿ ಮಾತಾಡೋದಿಲ್ಲ. ಅಷ್ಟು ಕ್ಲೋಸಾಗಿ ಫ್ಯಾಮಿಲಿ ಮೆಂಬರ್ಸ್ ಥರ ಮಾತಾಡ್ತಾರೆ. ಇಲ್ಲಿ ಸ್ಟಾಫ್ ಬಗ್ಗೆ ಹೇಳಬೇಕಂದ್ರೆ ರಿಸೆಪ್ಷನಿಸ್ಟೇ ಆಗಲಿ, ನ್ಯೂಟ್ರಿಷನ್ ಡಾಕ್ಟರೇ ಆಗಲಿ, ಸ್ಟಾಫೇ ಆಗಲಿ, ಮೆಡಿಕಲ್ ಪರ್ಸನ್ಸೇ ಆಗಲಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಾನು ಸಜೆಷನ್ ಮಾಡೋದೇನಂತ ಹೇಳಿದರೆ, ಒನ್ ಆಫ್ ದಿ ಮಿಡಲ್ ಕ್ಲಾಸ್ ಪೇಷಂಟ್ಸಿಗೆ ಆಗಲಿ ಅಥವಾ ಯಾರೇ ಆಗಲಿ ಒಂದ್ಸರಿ DYU ಹಾಸ್ಪಿಟಲ್ನ ವಿಸಿಟ್ ಮಾಡಿ. ತುಂಬಾ ಒಳ್ಳೆ ಗುಡ್ ನೇಮ್ ಇದೆ. ಮತ್ತು ಇಲ್ಲಿ ಡಾಕ್ಟರ್ ಜ್ಯೋತಿ ಮ್ಯಾಮ್ ಅಂತೂ ತುಂಬಾ ಚೆನ್ನಾಗಿ ಕೇರ್ ತೊಗೊಳ್ತಾರೆ ಪೇಷಂಟ್ ಬಗ್ಗೆ. ಮತ್ತು ಮೇರಿ ಸಿಸ್ಟರ್ ಮತ್ತು ಪ್ರೀತು ಸಿಸ್ಟರ್ ಅಂತೂ ತುಂಬಾ ಪೇಷಂಟ್ನ ತನ್ನ ಕೊಲೀಗ್ಸ್ ಥರ ನೋಡ್ಕೊಳ್ತಾರೆ.